ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ಹಿರೇಕರಪ್ಪನಲ್ಲಿದ ಸೆಕೆಂಡ್ ವಿಡಿಯೋ ಇದು. ಬನ್ನಿ, ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಜಾತ್ರೆಗೆ ಹೋಗೋಣ, ತಡ ಯಾಕೆ. ಇದು ಕನ್ನಡ ಚಾನೆಲ್ ಬ್ರೋ. ಹೊಸದಾಗಿ ಯಾರಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಈ ಹಿರೇಕರಪ್ಪನಲ್ಲಿ ಇರೋದು ಬಂಗಾರಪೇಟೆ ತಾಲೂಕಲ್ಲಿ, ಕೋಲಾರ ಜಿಲ್ಲಾ ಇದು. ಬನ್ನಿ, ತಡ ಯಾಕೆ. ಮತ್ತೆ ಜಾತ್ರೆಯಲ್ಲಿ ಇನ್ನೂ ಹಲವಾರು ಕೆಲಸಗಳ ತುಂಬ ಪ್ರೋಗ್ರಾಮ್ಸ್ ಇದೆ, ಬೇಜಾನ್ ಕೆಲಸಗಳು ನಡೀತಾನೆ ಇದೆ. ಬನ್ನಿ ಮತ್ತೆ ನೋಡ್ಕೊಂಡು ಬರೋಣ. ಹಂಗೆ ಶಿಫ್ಟ್ ಮಾಡಿ
ಎಲ್ಲರೂ ಬರ್ತಾರೆ. ಈಗ ನೋಡ್ರಮ್ಮ ಹೋಗ್ಲಿ. ಈ ಮಕ್ಕಳು ಆಡಿರೋ ವಿಡಿಯೋ ಇನ್ನೂ ಇದೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ. ಅದು ಗೇಮ್ಸ್ ಎಲ್ಲ ನಡೆದಿರೋದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ. ಈಗ ಇವ್ರ ವಯಸ್ಸಿಂದ ಬೆನ್ನಿರುತ್ತಾ ಬೆನ್ನು ಲೆವೆಲ್ ಹಿರೇಕಲ್ಪಳ್ಳಿ ಜಾತ್ರೆಯಲ್ಲಿ ಕಾರ್ಯಕ್ರಮ ಯಾವ ತರ ನಡೆಸ್ಕೊಡ್ತಾರೆ ಏನಂತೀಯಮ್ಮ ನಮ್ಮ ಊರಿನ ಬಗ್ಗೆ? ಊರಲ್ಲಿ ಹಿರಿಯರು ಅಣ್ಣ ತಮ್ಮಂದ್ರೆಲ್ಲ ತುಂಬಾ ಒಗ್ಗಟ್ಟಾಗಿ ಚೆನ್ನಾಗಿ ಜಾತ್ರೆ ನಡೆಸ್ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು. ನಾನು ಈ ಗೇಮ್ ಎಲ್ಲೂ ಆಡಿಲ್ಲ, ಇದೆ ಫಸ್ಟ್ ಟೈಮ್ ಇಲ್ಲೇ ಆಡ್ತಾ ಇರೋದು. ನಂಗೆ ತುಂಬಾ ಸಂತೋಷ ಆಯ್ತು.
ಹಿರೇಕರಪನಹಳ್ಳಿ ಗ್ರಾಮ. ನನ್ನ ಹೆಸರು ರಜನಿ. ಈ ತರ ಯಾವ ಊರಲ್ಲಿ ಜಾತ್ರೆ ನಡ್ಸಲ್ಲ, ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಾರೆ. ಕಾರ್ಯಕ್ರಮನೂ ಅಷ್ಟೇ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಈ ಊರಲ್ಲಿ. ಅದರಿಂದ ಎಲ್ಲ ಊರಿಗಿಂತ ಈ ಊರ್ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ನನ್ಗೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರ ವ್ಯಾಪ್ತಿಯ ಜನಪ್ರಿಯ ಮಾಜಿ ಶಾಸಕರು, ಜನನಾಯಕರು, ದೀನದಲಿತರ ಬಂದು ರೈತ ಮಿತ್ರ ನಮ್ಮ ಬಿಪಿ ವೆಂಕಟಪ್ಪಣ್ಣವರಿಗೆ ಈ ಒಂದು ವೇದಿಕೆ ಪರವಾಗಿ ನಿರ್ವಹಿಸಿದ ಆಗಮಿಸಿರುವ ಎಲ್ಲ ನೆಚ್ಚಿನ ಗ್ರಾಮಸ್ಥರ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲರೂ ಗಟ್ಟಿ ಚಪ್ಪಾಳಿಯೊಂದಿಗೆ ಹಿರಿಯರನ್ನ ಗೌರವಿಸಬೇಕಾಗಿ ಕೋರುತ್ತಾ ಈ ಒಂದು ವೇದಿಕೆ ಪರವಾಗಿ ನಮ್ಮ ಹಿರೇಕರಪನಹಳ್ಳಿಯ ಎಲ್ಲ ಗ್ರಾಮದ ಹಿರಿಯ ಸ್ನೇಹಿತರ ಪರವಾಗಿ ನಮ್ಮ ಹಿರಿಯ ಮುಖಂಡರಿಗೆ ಆಧಾರದ ಸ್ವಾಗತವನ್ನ ಕೋರುತ್ತಾ ಈ ಒಂದು ಪುಷ್ಪಮಾಲೆಯೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ಒಂದು ಗಟ್ಟಿ ಚಪ್ಪಾಳೆ ನೋಡಿ. ಬಂಗಾರಪೇಟೆ ತಾಲೂಕು ಸೇರ್ತಕ್ಕಂಥ ಹಿರೇಕರಪನಹಳ್ಳಿ ಗ್ರಾಮದಲ್ಲಿ ವರ್ಷಕ್ಕೊಂದ್ಸಲ ವಿಶೇಷವಾಗಿ ಗಂಗಮ್ಮನ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಕ್ಕಂಥ ನಮ್ಮೆಲ್ಲ ಗ್ರಾಮಸ್ಥರಿಗೆ ಮೊಟ್ಟಮೊದಲಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಿ, ಬಹುಶಃ ಇವತ್ತು ಊರು ದೇವರ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಗಂಗಮ್ಮ ಮತ್ತು ಎಲ್ಲ ಕುಟುಂಬದ ಗಂಗಮ್ಮನ ಜಾತ್ರೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಹಿರೇಕರಪನಹಳ್ಳಿ ಇವತ್ತು ಬಹಳ ಅದ್ದೂರಿಯಾಗಿ ನಾನು ಬರ್ತಕ್ಕಂಥ ನೋಡಿದೆ. ಬಹುಶಃ ಹಿರೇಕರಪನಹಳ್ಳಿ ನನಗೆ 1987ರಲ್ಲಿ ನಾನು ಮಂಡಲ ಉಪಪ್ರಧಾನಾಗಿ ಈ ಊರಿಗೆ ಸಾಕಷ್ಟು ಕೂಡ ಬಂದಿರ್ತಕ್ಕಂಥ ಅನುಭವ. ಬಹುಶಃ 40 ವರ್ಷದಿಂದ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಪರಿಚಯ ಇರ್ತಕ್ಕಂಥವರು, ಊರಿನ ಹಿರಿಯರು ಮತ್ತು ಎಲ್ಲ ಮುಖಂಡರು ಕೂಡ ನನಗೆ ಬಹಳ ಹಳಬರಿದ್ದಾರೆ. ಬಹುಶಃ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ಭಗವಂತನ ಆಶೀರ್ವಾದ. ಗಂಗಮ್ಮ ತಾಯಿ ಮತ್ತು ಊರು ದೇವರನ್ನ ವಿಶೇಷವಾಗಿ ದೇವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ. ಆರ್ಕೆಸ್ಟ್ರಾ ಕೂಡ ಬಹಳ ಅದ್ದೂರಿಯಾಗಿ ನಾನು ಅಲ್ಲಿಂದ ಗಮನಿಸ್ತಾ ಇದ್ದೆ. ಬಹಳ ವಿಶೇಷವಾಗಿ ಬಹುಶಃ ಆರ್ಕೆಸ್ಟ್ರಾ ನಾನು ಸುತ್ತಮುತ್ತ ಈ ಮಧ್ಯ ಒಂದು 2 ಮೂರು ನೋಡಿದ್ದೆ. ಇಷ್ಟೊಂದು ದೊಡ್ಡ ಸ್ಟೇಜ್ ನಾನು ಇದನ್ನ ಮೊದಲು ಮಾಡಿ ನೋಡ್ತಾ ಇರೋದು. ಬಹಳ ಎಲ್ಲ ಯುವಕರಿದ್ದಾರೆ, ಬಹಳ ಹೆಚ್ಚಿನ ಕಲಾವಿದರಿದ್ದೀರಿ. ಬಹುಶಃ ಈಗ ನೋಡ್ತಕ್ಕಂಥವ್ರು ಬಹಳ ಜನ ಅವರು ಕಾಣ್ತಾ ಇದ್ದಾರೆ. ನಮ್ಮ ರಾಜಕೀಯ ಭಾಷೆ ನನಗೂ ಮಾಡೋಕೆ ಹೋಗಲ್ಲ. ಭಗವಂತ ನಿಮ್ಗೆಲ್ಲ ಕೂಡ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ಆ ಗಂಗಮ್ಮನ ಆಶೀರ್ವಾದ ನಿಮ್ಮೆಲ್ಲ ಕೂಡ ಸುತ್ತಮುತ್ತ ಗ್ರಾಮದಲ್ಲಿರುವುದೆಲ್ಲ ಆಶೀರ್ವಾದ ಕೊಡಲಿ, ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ. ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸತಕ್ಕಂಥ ಎಲ್ಲ ಮುಖಂಡರು ಕೂಡ ಇದೇ ರೀತಿ ವರ್ಷ ಕೂಡ ಮುಂದುವರಿಸಿಕೊಂಡು ಹೋಗ್ಲಿ ಅಂತಕ್ಕಂಥ ಮಾತೇಳಿ ನಾನು ನನ್ನನ್ನು ಕಲಿಸಿ ಒಂದು 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಕ್ಕೆ ತಮಗೆಲ್ಲ ಹೊಂದಿಸಿ ಭಗವಂತ ನಿಮಗೆ ಸದಾ ಆರೋಗ್ಯ ಭಾಗ್ಯ ಕೊಡಲಿ, ಮತ್ತೆ ಇನ್ನು ಹೆಚ್ಚಿನ ಮಾಡಿ ಕೊಡಲಿ. ನಮ್ಮ ಇಡೀ ಹಳೆಯ ಸ್ನೇಹಿತ ಚಂದ್ರಪ್ಪ ಅಂತಕ್ಕಂಥದ್ದು ಈಗ ತೀರ್ಕೊಂಡಿದ್ದಾರೆ. ಬಹುಶಃ ಅವರಿರುವಾಗ ಬಹಳಷ್ಟು ಹೆಚ್ಚಿಗೆ ಹಣ ಬರಲೇಬೇಕು ಅಂತಕ್ಕಂಥ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರು ಜೊತೆ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಇವತ್ತು ಅವರಿಲ್ಲ, ಅದು ಕೂಡ ನಾವು ನೆನೆಸ್ಕೋಬೇಕು ಅಂತಕ್ಕಂಥ ಮಾತುಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದುವರಿಸಿ ಕಾರ್ಯಕ್ರಮನ ನಿಮ್ಮೆಲ್ಲ ನಾನು ತೊಂದರೆ ಮಾಡಕ್ಕೆ ಬರಲ್ಲ.
ನೋಡಿದ್ರಲ್ವ ಜಾತ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಕರಗ ಎಲ್ಲ ಸಕ್ಕಾಪಟ್ಟ ಸೂಪರ್ ಆಗಿತ್ತು. ಲೈವ್ ಅಲ್ಲಂತೂ ಇನ್ನೂ ಸೂಪರ್. ಬನ್ನಿ, ಮತ್ತೆ ಇನ್ನೂ ಹಲವಾರು ವಿಡಿಯೋಸ್ ಇದೆ ನಿಮ್ಗೆ. ನೆಕ್ಸ್ಟ್ ಒಂದೊಂದು ಬರುತ್ತೆ, ನೋಡ್ತಾ ಇರಿ. ಬಿಲೀವ್ ಬ್ಲಾಗ್ಸ್ ಕನ್ನಡ. ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಟಾಟಾ, ಬೈ ಬೈ, ಸಿ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನನ್ನ ಹೆಸರು ಶಿವಕುಮಾರ್.